ಶಿರಾ ತಾಲೂಕಿನ ಜೀವನಾಡಿ ಮದಲೂರು ಕೆರೆಗೆ ಗಂಗಾ ಪೂಜೆ, ಬಾಗಿನ ಅರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಗಳ ಆಹ್ವಾನ. ದಿನಾಂಕ 7/12/2025 ಭಾನುವಾರ ಬೆಳಗ್ಗೆ 9:30 ಗಂಟೆಗೆ ಮದಲೂರಿಗೆ ಶಿರಾ ತಾಲೂಕು ರೈತ ಬಂಧುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಶಿರಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬರಗೂರು ನಟರಾಜ್ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್, ಮುಖಂಡರಾದ ಡಿಸಿ ಅಶೋಕ್, ಪಿಬಿ ನರಸಿಂಹಯ್ಯ, ಕೆಪಿಸಿಸಿ ಸದಸ್ಯ ಲೋಕೇಶ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನ್ ಕುಮಾರ್, ಹೇಮಂತ್ ಗೌಡ, ಮುಖಂಡರಾದ ಡಿವೈ ಗೋಪಾಲ್, ರಾಜಣ್ಣ, ರಾಕೇಶ್, ಬಾಬು, ಎಸ್ಎಸ್ಯುಐ ಅಧ್ಯಕ್ಷರು ರಂಗನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು 7ನೇ ತಾರೀಕು ಡಿಸೆಂಬರ್ 7ನೇ ತಾರೀಕು ಭಾನುವಾರ 9:30ಕ್ಕೆ ಮದಲೂರು ಕೆರೆ ಗಂಗಾ ಪೂಜೆ, ಬಾಗಿನಾರ್ಪಣ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಇದು ಈ ಕಾರ್ಯಕ್ರಮ ಐತಿಹಾಸಿಕವಾದ್ದು. ಈಗಾಗಲೇ 4 ಬಾರಿ ಅಲ್ಲ ಕಿರಣ್, 5 ವರ್ಷದಲ್ಲಿ 4 ಬಾರಿ ಕೆರೆ ತುಂಬಿದೆ, ಕೋಡಿ ಬಿದ್ದಿದೆ. ಅದು ಮಳೆ ನೀರನ್ನು ಆಶ್ರಯಿಸಿ ಬಿದ್ದಿದೆ ಅಂತ ವಿರೋಧ ಪಕ್ಷದವರು ಕೆಲವು ಬಾರಿ ಟೀಕೆ ಮಾಡಿದಾಗಲೂ ಸಹ ಮಳೆ ನೀರು ಇಲ್ದಲೇ ಬಂದಿದೆ ಅನ್ನೋದು ಈ ಸರಿ ಸಾಬೀತಾಗಿದೆ. ಮಳೆ ಅಂಶ ಕಡಿಮೆ ಇದ್ರೂ ಸಹ ಕೆರೆ ಕೊಡಿ ನೀರಿದೆ, ಕೆರೆಯಲ್ಲಿ ಇದಿದೆ. ಅಂದ್ರೆ ತಾಲೂಕಿನ ಜನಕ್ಕೆ ಏನು ಅಂತರ್ಜಲ ಅಭಿವೃದ್ಧಿಯಾಗಿ ರೈತರೆಲ್ಲರೂ ಈಗ ಬೆಂಗಳೂರು ಕಡೆ ವಲಸೆ ಹೋದಂತರು ಬಂದು ಈಗ ಲೋಕಲ್ ಅಲ್ಲಿ 1 ಎಕರೆ 2 ಎಕರೆಯಲ್ಲಿ ಕೃಷಿಯಲ್ಲಿ ತೊಡಗಿ, ಹೈನುಗಾರಿಕೆಯಲ್ಲಿ ತೊಡಗಿ ತಮ್ಮ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದು ಒಂದು ಮಹತ್ಕರವಾದ ಹೆಜ್ಜೆ ಗುರುತು. ಇದು ನಮ್ಮ ನಾಯಕರಾದಂಥ TB ಜಯಚಂದ್ರ ಅವರಿಗೆ ಸಲ್ಲಬೇಕು. ಅವರು ಹಗಲಿಳು ಪರಿಶ್ರಮದಿಂದ ರಾತ್ರಿ ಹಗಲು ಒಂದಲೇನೆ ಹೋರಾಟ ಮಾಡಿ 34 ಕಿಲೋಮೀಟರ್ ಕಾಲುವೆ ತೆಗೆಸಿ ಸುಮಾರು 66 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಸಾಧನೆ. ಇದನ್ನ ಕ್ಷೇತ್ರದ ಜನ ನೋಡಬೇಕು. ಹಿಂದೆ ಭರವಸೆ ಕೊಟ್ಟಿದ್ರು ಸಾಹೇಬರು ಈ ಕ್ಷೇತ್ರಕ್ಕೆ ಬಂದಾಗ, ನಾನು ಇದನ್ನ ಹೋರಾಟ ಮಾಡಿ ತಂದೆ ತತ್ತೀನಿ, ಇಲ್ಲಿ ನೀರಿನ ಬವಣೆನೆ ನೀಗಿಸ್ತೀನಿ ಅಂತ ಮಾತನ್ನ ಜಯಚಂದ್ರ ಸಾಹೇಬರು ಹೇಳಿದ್ರು. ಅದರಂತೆ ನಡ್ಕೊಂಡಿದ್ದಾರೆ, ಸಾಬೀತಾಗಿದೆ. ಈಗ ಅದೊಂದು ಹೆಜ್ಜೆ ಗುರುತು. ಈ ಗುರುತನ್ನು ಅಳಿಸಕ್ ಆಗದಂತ ಗುರುತು ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಮ್ಮ TB ಜಯಚಂದ್ರ ಅಭಿಮಾನಿ ಬಳಗದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಏನು ಬಂಧುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರೋ ಒಂದು ಸಮಾವೇಶ ಇದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಣ್ಣ ತಮ್ಮಂದಿರು ಸಹಕರಿಸಬೇಕು. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ, ಕಾರ್ಮಿಕರು ಎಲ್ಲರೂ ಭಾಗವಹಿಸಬೇಕು ಅಂದು ನಾವು ಈಗಾಗಲೇ ಇದರ ಹ್ಯಾಂಡ್ ಬಿಲ್ಸ್ಗಳನ್ನ ಪ್ರತಿಗಳನ್ನ ಹೊಡೆಸಿದ್ದೀವಿ. ಇವು ಹ್ಯಾಂಡ್ ಬಿಲ್ಸ್ನ ಇದನ್ನ ಎಲ್ಲ ವಾರ್ಡ್ಗಳಲ್ಲೂ ನಮ್ಮ ನಗರಸಭೆ ಅಧ್ಯಕ್ಷ ಇದ್ದಾರೆ, ಇವರು ಮುಖಂಡತ್ವದಲ್ಲಿ ನಗರದಲ್ಲಿ ಪ್ರಚಾರ ಮಾಡ್ತಾರೆ. ಮತ್ತು ವಾರ್ಡ್ಗಳಲ್ಲಿ ನಗರಸಭಾ ಸದಸ್ಯರುಗಳನ್ನ ಸಹಕಾರದೊಂದಿಗೆ ಬೈಕ್ ರ್ಯಾಲಿ ಶಿರಾದಿಂದ ಫಸ್ಟ್ ಪ್ರಥಮವಾಗಿ, ಇಲ್ಲಿ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರುಗಳು ಬೈಕ್ ರ್ಯಾಲಿ 500ರಿಂದ 1000 ಬೈಕು ಬರ್ತವೆ. ಇನ್ನು ಈ ಕಡೆ ಕಳಂಬೆಳ್ಳ, ಚಿಕ್ಕನಹಳ್ಳಿ ಭಾಗ, ತಾವರೆಕೆರೆ ಈ ಭಾಗದವರು, ಈ ಕಡೆಯಿಂದ ಹುಣಸೆಹಳ್ಳಿ ಬರ್ತಕ್ಕಂಥವ್ರು, ಈ ಭಾಗದಿಂದ ಬರ್ತಕ್ಕಂಥ ಪಂಚಾಯತಿಗಳವರು, ಕಸಬಾದವರು ಎಲ್ಲರೂ ಸಹ ಇಲ್ಲಿ ಪ್ರವಾಸಿ ಮಂದಿರದ ಸರ್ಕಲ್ನಿಂದ ಪ್ರಾರಂಭ ಆಗಿ ಕೊಟ್ಟಗೇಟು, ಹುಲಿಕುಂಟೆ, ಪಟ್ನಾಯಕನಹಳ್ಳಿ, ನಾದೂರು, ಯಮದೊರೆ, ಬರಗೂರು, ತಡಕ್ಲೂರು, ದೊಡ್ಡ ಬಾಣಗೆರೆ, ಚಿಕ್ಕಬಾಣಿ ಈ ಭಾಗದವ್ರು ಬರ್ತಕ್ಕ ದ್ವಾರನಕುಂಟೆ, ಇವರೆಲ್ಲರೂ ಸಹ ಕೊಟ್ಟಗೇಟ್ನಲ್ಲಿ ಇವ್ರ ಜೊತೆಗೆ ಜಾಯಿನ್ ಆಗಿ ಇಲ್ಲಿ 8:30 ಪ್ರಾರಂಭ ಆಗುತ್ತೆ. ಇಲ್ಲಿ ಬೈಕ್ ರ್ಯಾಲಿಗೆ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಕೊಟ್ಟಗೇಟು ಬರ್ತೀವಿ. ಕೊಟ್ಟಗೇಟು ಸಾಹೇಬರ ಜೊತೆಯಲ್ಲಿ ಕಾರ್ಯಕರ್ತರು, ಮುಖಂಡರು, ಯುವಕರು ಎಲ್ಲ ಯೂತ್ ಕಾಂಗ್ರೆಸ್ನವರು ಏನು ಸಂಘಟನೆ ಮಾಡಿದ್ದಾರೆ ಅವರು ನೇತೃತ್ವದಲ್ಲಿ ಕೊಟ್ಟಗೇಟ್ನಿಂದ ಮತ್ತೆ ಮದ್ಲೂರು ಪ್ರಾರಂಭ ಆದಾಗ ನಮ್ಮ ಅಶೋಕಣ್ಣವರು ಮತ್ತೆ ಇವರು ಏನು ಕೊಟ್ಟ ಮತ್ತೆ ಮದ್ಲೂರು ಪಂಚಾಯತಿ ಕಾಂಗ್ರೆಸ್ ಮುಖಂಡರು, ಹಿರಿಯರು ಎಲ್ಲ ಏನಿದ್ದಾರೆ ಅವರು ದೇವರುಗಳನ್ನ ಹೊಡೆಸೋದ್ರ ಮುಖಾಂತರ ಕೆರೆ ಹತ್ರ ಹೋಗಿ ತೆಪ್ಪೋತ್ಸವದ ಮೇಲೆ ಸ್ಟೇಜ್ ಕಾರ್ಯಕ್ರಮ
ಈ ರೀತಿ ಕಾರ್ಯಕ್ರಮ ಇದೆ. ಇದನ್ನ ನಮ್ಮ ಅಧ್ಯಕ್ಷರು ಮತ್ತೆ ಅಶೋಕಣ್ಣವರು ವಿವರವಾಗಿ ಹೇಳ್ತಾರೆ ಏನಿದೆ ಹೆಂಗಿದೆ ಅಂತ. ಈ ಪಾಪ್ಲೆಟ್ಸ್ ಹ್ಯಾಂಡ್ ಬಿಲ್ಸ್ ಏನಿದಾವೆ ಇವನ್ನೆಲ್ಲದನ್ನು ಪಂಚಾಯತಿ ವೈಸು ನಾವು ಮತ್ತೆ ನಮ್ಮ ನಗರಾಧ್ಯಕ್ಷರು ಮಂಜಣ್ಣವರು ಇಬ್ರು ಸೇರಿ ಫೋನ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ತಿಳಿಸ್ತಕ್ಕಂಥ ಕಾರ್ಯಕ್ರಮನ ಮಾಡ್ತೀವಿ. ನಮ್ಮ ಯೂತ್ ಕಾಂಗ್ರೆಸ್ನವರು ಹೇಳ್ತಾರೆ. ಅದಕ್ಕೆ ತಾಲೂಕಿನ ಅಣ್ಣ ತಮ್ಮಂದಿರು, ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಹೆಜ್ಜೆ ಗುರುತು ಸದಾ ಇರಬೇಕು. ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ, ನೋಡ್ತಕ್ಕಂಥ ಕಾರ್ಯಕ್ರಮ, ತೆಪ್ಪೋತ್ಸವ ನೋಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆಲ್ಲರೂ ಭಾಗವಹಿಸ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ತಾಲೂಕಿನ ಜನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ಕೋರೋದಕ್ಕೆ ಇಚ್ಛೆ ಪಡ್ತೀನಿ.